ವಿಕೆಟ್ ಕೀಪರ್ ಬ್ಯಾಟರ್ ಮೇಲೆ ವಿಕೆಟ್ ಕೀಪರ್ ಬ್ಯಾಟರ್ನ ಎಂಟ್ರಿ ಬ್ಯಾಕ್ ಟು ಬ್ಯಾಕ್ ಎಂಟ್ರಿಗರು ಫುಲ್ ಸ್ಯಾಲ್ಟ್ ಆಗ್ತಾ ಇದ್ದಂಗೆ ತಗೊಂಡಿದ್ದು ನೆಕ್ಸ್ಟ್ ಪಟ 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 ನಂಗೆ ಪಿಕ್ ಮಾಡ್ಕೊಬಿಟ್ರು ಗುರು RCB ಇಷ್ಟೊತ್ತು ಸೈಲೆಂಟಾಗಿ ಕೂತ್ಕೊಂಡಿದ್ರು ಈ ಪಟ 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 ಪಟಾಕಿ ಹೊಡೆದಂಗೆ ಪಟ 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 ಅಂದ್ಬಿಟ್ರು. ನೆಕ್ಸ್ಟ್ ತಗೊಂಡಿದ್ರೆ ಇಟ್ಸ್ ಜಿತೇಶ್ ಶರ್ಮಾ, ಪಂಜಾಬ್ ಕಿಂಗ್ಸ್ನ ಪ್ಲೇಯರು. ಲಾಸ್ಟ್ ಸೀಸನ್ನು ಏನು ಕೂಳೆ ಕೊಟ್ಟಿಲ್ಲ, ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದರೆ ಅಷ್ಟೇ, ಬಟ್ ಅಂತ ಏನೋ ಒಂಥರ ಮಾಡಿದ್ರು ಅಂತ ಏನೋ ಅನಿಸಿಲ್ಲ. ಲಾಸ್ಟ್ ಸೀಸನ್ನು ಕಾಣಿಸ್ಕೊಂಡೇ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದರೆ ಒಂದು ಸೀಸನ್ ಮಾತ್ರ ಬೆಂಕಿಯಾಗಿ ಕಾಣಿಸ್ಕೊಂಡಿದ್ರು ಪಂಜಾಬ್ ಕಿಂಗ್ಸ್ಗೆ, ಬಟ್ ಲಾಸ್ಟ್ ಸೀಸನ್ ಏನು ಅಂಥ ಹೆವಿಯಾಗಿ ಏನು ಕಾಣಿಸ್ಕೊಂಡಿಲ್ಲ. ಅಂಥ ಹೆವಿಯಾಗಿ ಕಾಣಿಸ್ಕೊಂಡೇ ಇರೋವಂಥ ಟೈಮಲ್ಲಿ ಇವರು 11 ಕೋಟಿ ಕೊಡ್ತಾರೆ ಅಂತ ಅಂದರೆ 11 ಕೋಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ ಹೇಳಬೇಕು. 7 ಕೋಟಿಗೇನೋ ಸೇಲ್ ಆಗಿದ್ರು. ನನ್ನ ಪ್ರಕಾರ ಒಂದು 8 ಕೋಟಿನೋ 9 ಕೋಟಿನೋ ಏನಾದ್ರು ಇಟ್ಟಿತ್ತು ಅಂತ ಅಂದಿದ್ರೆ RTM ಕಾರ್ಡ್ನ ಯೂಸ್ ಮಾಡೋದು ಆ್ಯಕ್ಚುಲಿ ಪಂಜಾಬ್ ಕಿಂಗ್ಸ್ ಅವರು. CSK ಅವ್ರು ಬಿಡ್ಡಿಂಗ್ ಓವರ್ಗೆ ಬಂದಿದ್ದು ನಮ್ಮ ಜೊತೆಗೆ. RCB ಆ್ಯಂಡ್ CSK ಫೈಟ್ ಮಾಡ್ತಾ ಇತ್ತು. CSK ಲಾಸ್ಟು ಬಿಡ್ ಮಾಡಿದ್ದೆಷ್ಟು 6.75 CR, ಅಲ್ಲಿವರೆಗೂ ಅಷ್ಟೇ ಬಿಡ್ ಮಾಡಿದ್ದು. RCB 7 ಕೋಟಿ ಬಿಡ್ ಮಾಡ್ತು, 7 ಕೋಟಿಗೆ ಸೇಲ್ ಆಯಿತು. ಸೋಲ್ಡ್ ಅಂತ ಹೇಳಿದ ತಕ್ಷಣ ಪಂಜಾಬ್ ಕಿಂಗ್ಸ್ ಅವ್ರು ಸ್ವಲ್ಪ ಜಾಸ್ತಿನೇ ಡಿಸ್ಕಸ್ ಮಾಡ್ರು, ರಿಟರ್ನ್ ಮಾಡಬೇಕಾ ಮಾಡಬಾರ್ದಾ ಅಂತ, ವೈಬ್ಯಾಕ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದು RTM ಕಾರ್ಡ್ ಎಂಟ್ರಲ್ಲಿ ಅಂತ. ಆ್ಯಂಡ್ RTM ಕಾರ್ಡ್ನ ಎತ್ತಿದ್ರು. RTM ಕಾರ್ಡ್ ಎತ್ತಿದ ತಕ್ಷಣ ಒಂದು ಬಿಡ್ನ ಸೆಟ್ ಮಾಡಬೇಕಾಗಿತ್ತು. RCB ಸ್ಟ್ರೈಟ್ ಅವೇ 4 ಕೋಟಿ ಏರಿಸ್ಬಿಡೋದಾಗ ಗುರು, 4 ಕೋಟಿ ಸೀರಿಯಸ್ಲಿ. ಶ್ರೇಯಸ್ ಅಯ್ಯರ್ಗೆ ಏರಿಸಿದ್ರಲ್ಲ, ಶ್ರೇಯಸ್ ಅಯ್ಯರ್ಗಲ್ಲ ರಿಷಬ್ ಪಂತ್ಗೆ ಏರಿಸಿದ್ರಲ್ಲ, ಸೀದಾ 27 ಕೋಟಿ ಆ ರೇಂಜ್ಗೆ ಏರಿಸ್ದಂಗಿತ್ತು ಗುರು. ಸೀದಾ 4 ಕೋಟಿ ಅಂದರೆ 27 ಕೋಟಿನೇ ಬೇರೆ, 11 ಕೋಟಿನೇ ಬೇರೆ. ಬಟ್ ಆದರೂ ಇವ್ರ ಲೆವೆಲಿಗೆ ಜಿತೇಶ್ ಶರ್ಮಾ ಇರೋವಂಥ ಗ್ರೇಡಿಗೆ ಇದು ಒಂಥರ ಜಾಸ್ತಿನೇ ಆಯಿತು. 4 ಕೋಟಿ 7 ಕೋಟಿ ಹೋಗಿರೋವಂಥವ್ರು 4 ಕೋಟಿ ಸೀದಾ ಒಂದೇ ಬಿಡಲ್ಲಿ ಜಾಸ್ತಿ ಮಾಡೋದಿದೆಯಲ್ಲ, ಇದು ನನಗೇನೋ ಅಷ್ಟೊಂದು ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ. ಪ್ಲೇಯರ್ ಕನ್ವಿನ್ಸಿಂಗೇ ಬೆಟರ್ ಪಿಕ್ಕೇನೆ. ವಿಕೆಟ್ ಕೀಪರ್ ಬ್ಯಾಟರ್ ಇರಲೇಬೇಕು. ಇವಾಗ ವಿಕೆಟ್ ಕೀಪಿಂಗ್ ಸ್ಲಾಟ್ ಏನಿದೆ ನಮಗೆ ಕಂಪ್ಲೀಟ್ಲಿ ಫಿಟ್ ಆಗೋಯ್ತು. ಇವಾಗ ವಿಕೆಟ್ ಕೀಪರ್ಸ್ನ ತಗೊಳ್ಳೋಂಥ ಅಗತ್ಯತೆ ಇಲ್ಲ ನಮ್ಮ RCB. ಜಿತೇಶ್ ಶರ್ಮಾ ಹೆಂಗಿದ್ರು ಬ್ಯಾಕಪ್ ಆಗಿದ್ರೆ ಅಥವಾ ಮೇನ್ ಪ್ಲೇಯರ್ ಆಗು ಕೂಡ ಆಡ್ಬೋದು. ಫಿಲ್ ಸಾಲ್ಟ್ ಹೆಂಗಿದ್ರು ಕೂಡ ಇದ್ದಾರೆ. ಇವರಿಬ್ರು ಕೂಡ ಲೆವೆನಲ್ಲಿ ಆಡುವಂಥ ಪ್ಲೇಯರ್ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ, ಬರೀ ಫಿಲ್ ಸಾಲ್ಟ್ನ ಆಡಿಸ್ತೀರಾ ಅಂತಂದರೆ ಜಿತೇಶ್ ಶರ್ಮಾ ಹೆಂಗಿದ್ರು ಬ್ಯಾಕಪ್ ಆಗಿದ್ದಾರೆ. ಬೇರೆ ವಿಕೆಟ್ ಕೀಪರ್ ಬ್ಯಾಟರ್ಗಳನ್ನ ತಗೊಳ್ಳೋ ಅಂಥ ಅಗತ್ಯತೆ ಇಲ್ಲ. ಇನ್ನು ಮೇಯ್ನ್ ಇನ್ವೆಸ್ಟ್ಮೆಂಟ್ ಏನಿದ್ರು ಕೂಡ ಮೇಯ್ನ್ ಪ್ಲೇಯರ್ಸ್ಗಳ ಮೇಲೆ ನಮ್ಮ RCB ಮಾಡಬೇಕು. ಆಮೇಲೆ ಸುಮ್ಮನೆ ಬೆಂಚಲ್ಲಿ ಕಾವು ಕೊಡೋಂಥ ಪ್ಲೇಯರ್ಸ್ಗಳನ್ನ ಇವ್ರನ್ನ ಎಲ್ಲ ಕರೆಸೋವಂಥ ಅಗತ್ಯತೆ ಇಲ್ಲ. ಜಸ್ಟ್ 15 ಜನ ತಗೊಂತಂದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಪಿಕ್ಗಳನ್ನ ಮಾಡಿದ್ರೆ ಸಾಕು. ಜಿತೇಶ್ ಶರ್ಮಾ ವರ್ಸ್ಟ್ ಪಿಕ್ ಅಂತ ಕೇಳಿದ್ರೆ ಇಲ್ಲ, ಜಿತೇಶ್ ಶರ್ಮಾ ಸಗದಾಗಿರೋ ಪಿಕ್ಕೇನೆ. ಆ್ಯಂಡ್ ಅವ್ರಿಗೆ ಆಪರ್ಚುನಿಟಿ ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಚೆನ್ನಾಗಿ ಸಿಗಲಿಲ್ಲ ಅಂತ ಹೇಳಬೇಕು. ಲಾಸ್ಟ್ ಸೀಸನ್ ಸಿಕ್ಕಿತ್ತು. ಲಾಸ್ಟ್ ಸೀಸನ್ನು ಒಂಥರ ಅವರಿಗೆ ಬೇರೆಯವ್ರು ಬಂದ್ಬಿಟ್ರಲ್ಲ ಅಲ್ಲಿ, ಇವರು ಶಶಾಂಕ್ ಸಿಂಗು ಮತ್ತು ಇನ್ನೊಬ್ಬರು ಯಾರೋ ಒಬ್ಬರು ಅಥರ್ವನೋ ಯಾರೋ ಇದ್ರಲ್ಲ, ಹೆಸರೇನೋ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅವರಿಬ್ಬರು ಬಂದ್ಬಿಟ್ಟು ಹಾವಳಿ ಕೊಟ್ಟಲ್ಲ, ಅದರಿಂದ ಇವರಿಗೆ ಸ್ಥಾನನೇ ಕಿತ್ಕೊಂಡು ಹೋಗ್ಬಿಡ್ತು ಕೆಳಗಡೆ. ಸೊ ಪಂಜಾಬ್ ಕಿಂಗ್ಸ್ ಅವರು ಏನೋ ರಿಟರ್ನ್ ಮಾಡ್ಕೊಂತೀವಿ ಅಂತ ಅಂದರು, ಬಟ್ ರಿಟರ್ನ್ ಮಾಡ್ಕೊಳ್ಳಿಲ್ಲ. 11 ಕೋಟಿ ಅಲ್ಲ ನಮ್ಮ ಮಕ್ಕಳ್ರೆ ನೀವು ನಮ್ಮ ಹಾಕಿಸ್ಕೊಂತೀರ ಹೋಗ್ರಿ ಅನ್ನೋ ಥರ ಇತ್ತು ಅವರು ಕೂಡ ಲುಕ್ ನೋಡ್ತು ಅಂತಂದರೆ. ಬಟ್ RCB ಹತ್ರ ದುಡ್ಡಿತ್ತಲ್ಲ, ಪಟ 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 ನಂಗೆ ಪಿಕ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಅವ್ರಿಗೆ RCBಗೆ ದುಡ್ಡಿಂದು ತಲೆನೋವೇನಿಲ್ಲ. ಯಾಕಂದರೆ ಒಂಥರ ನೋಡಿ ಹೆಂಗೆ ಮಾಡಿದ್ರು ಅಂತ RCB ಎಲ್ಲಾದ್ರೂ ಕರಗಿಸ್ಬಿಟ್ರು ದುಡ್ಡನ್ನ. ಫಸ್ಟು ನಾವು ಬಿಡ್ ಮಾಡಲಾಗ್ರು ನಾವು ಬರೀ ಬಿಡ್ ಮಾಡ್ಬಿಟ್ಟು ಕರಗಿಸ್ತೀವಿ ಅಷ್ಟೇ, ನಾವು ಯಾರನ್ನೂ ತಗೊಳ್ಳಲ್ಲ ಅಂತ ಕರಗಿಸ್ಬಿಟ್ರು. ಇವಾಗ ಮೇಲ್ಗಡೆ ಎತ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮ RCB ಹತ್ರನೇ ಜಾಸ್ತಿ ಪೋಸ್ ವ್ಯಾಲ್ಯೂ ಇರುವಂಥದ್ದು. ಇವಾಗ RCBನೂ ಇವಾಗ ಮಾಡಿರುವಂಥ 2 ಪಿಕ್ಕು, ಇವಾಗ ಇನ್ನೊಂದು ಪಿಕ್ ಬೇರೆ ಮಾಡಿದೆ, ಅದ್ರ ಬಗ್ಗೆ ಡೆಡಿಕೇಟಾಗಿ ಮಾಡ್ತೀನಿ. ಬಟ್ ಈ ಪಿಕ್ ಏನಿದೆ ನನಗೇನೋ ಕನ್ವಿನ್ಸಿಂಗ್ ಅನ್ನಿಸ್ತು, ಬಟ್ ಸ್ವಲ್ಪ ಜಾಸ್ತಿ ಅಮೌಂಟ್ ಆಯಿತು ಅಂತ ಅನ್ನಿಸ್ತು ಅಷ್ಟೇ. ಒಂದು 7 ಕೋಟಿ, ಒಂದು 8 ಕೋಟಿಗಂತೂ ವರ್ತಿದ್ರು ಪಕ್ಕ, 8.5 ಕೋಟಿಗಂತೂ ವರ್ತಿದ್ರು. ಇವರು ಸ್ಟ್ರೈಟ್ ಅವೇ 11 ಕೋಟಿ ಅಂದ್ಬಿಟ್ರಲ್ಲ, 11 ಕೋಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಈ ಗ್ರೇಡಲ್ಲಿ ಬ್ಯಾಕಪ್ ವಿಕೆಟ್ ಕೀಪರ್ ಇವರನ್ನು ಪಕ್ಕಾ ಶೋರಾಗೆ ಲೆವೆನಲ್ಲಿ ಆಡಿಸಿದ್ರು ಅಂತಂದರೆ ಓಕೆ. 11 ಕೋಟಿನೂ ಜಾಸ್ತಿ ಆಯಿತು ಜಿತೇಶ್ ಶರ್ಮಾಗೆ. ಓಕೆ ಪರವಾಗಿಲ್ಲ ಬಿಡಿ, ಏನೋ ಕೊಟ್ಟಿದ್ದಾರೆ, ಅದ್ರ ತಕ್ಕನಂಗೆ ಪರ್ಫಾರ್ಮೆನ್ಸ್ ಅನ್ನೋ ಬಂತು ಅಂದರೆ ಬೆಟರ್ ಆಗಿರುತ್ತೆ. ಜಿತೇಶ್ ಶರ್ಮಾ ವರ್ಸ್ಟ್ ಬೇಕಂತೂ ಖಂಡಿತ ಅಲ್ಲ. ಅವರು ಡೌನ್ ದ ಆರ್ಡ್ರಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ನಮಗೆ ಡೌನ್ ದ ಆರ್ಡ್ರಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡೋರು ಅಗತ್ಯತೆ ಇದೆ. ಏನು ಗುರು ಲಿಯಾಮ್ ಲಿವಿಂಗ್ಸ್ಟನ್ ಇಲ್ವಾ ಅಂತ ಹೇಳ್ಬೋದು. ಬರೀ ಅವ್ರೊಬ್ಬರನ್ನ ಒಪ್ಕೊಳಕ್ಕಾಗಲ್ಲ ಗುರು, ಬೇರೆಯವ್ರನ್ನ ತಗೋಬೇಕು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡೋರನ್ನ. ಸೊ ನೋಡೋಣ ಇನ್ನು ಯಾರ್ಯಾರು ಬರ್ತಾರೆ ಅಂತ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡೋರು. ಒಟ್ಟಲ್ಲಿ ನಮಗೆ ಮಿಡ್ಲ್ ಆರ್ಡ್ರು, ಲೋವರ್ ಮಿಡ್ಲ್ ಆರ್ಡ್ರು ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗಬೇಕು. ಇದು ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಇವ್ರನ್ನ ಆಡಿಸಿದ್ರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದು. ಇಂಪ್ಯಾಕ್ಟ್ ಪ್ಲೇಯರ್ ಆಗು ಕೂಡ ಯುಟಿಲೈಸ್ ಮಾಡ್ಕೋಬೋದು ಜಿತೇಶ್ ಶರ್ಮಾನ. ನೋಡೋಣ ಅದು ಹಿಂಗೆ ಆಡ್ತಾರೆ ಅಂತ. ನಿಮಗೇನು ಅನ್ನಿಸ್ತು ಜಿತೇಶ್ ಶರ್ಮಾನ ಪಿಕ್ ಮಾಡಿದ್ದು? ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸುತ್ತೆ ನಿಮಗೂ ಕೂಡ, ಬಟ್ ಪ್ಲೇಯರ್ ಅಂತೂ ಕನ್ವಿನ್ಸಿಂಗ್ ಪಿಕ್ ನನ್ನ ಪ್ರಕಾರ. ನೀವು ಕಾಮೆಂಟಲ್ಲಿ ಹಾಕಿ ಏನು ಅನಿಸ್ತು ಅಂತ. ಸಿಗೋಣ, ಬಾಬಾ.